ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ನನ್ನ ಫ್ಯಾಟ್ ಲಾಸ್ ಜರ್ನಿಯ 15ನೇ ದಿವಸ. ಇವತ್ತು ನಾನು ನಮ್ಮನ್ನ ವೇಟ್ ರಿವ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಎಷ್ಟು ಇಂಚು ಲಾಸ್ ಆಯಿತು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನವ್ರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಬ್ಬೊಬ್ಬ ಸಬ್ಸ್ಕ್ರೈಬರ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಜರ್ನೀಲಿ. ಹಾಗಾಗಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಯಾಕೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಂಟೆಂಟನ್ನು ನೆಕ್ಸ್ಟ್ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಈ ಎಲ್ಲ ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ. ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನನ್ನ ಫ್ಯಾಟ್ ಲಾಸ್ ಜರ್ನಿಯ 15ನೇ ದಿವಸ. 15 ದಿವಸ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ, ಹಾಗೆ ಹೋಗ್ಬಿಡ್ತು. ಇನ್ನು ಬೆಳಗ್ಗೆ ನಾನು ಬಿಸಿಯಾಗಿ ಒಂದು ಗ್ಲಾಸ್ ನೀರು ತಗೊತಾ ಇದ್ದೀನಿ. ಬೆಳಗ್ಗೆ ಎದ್ದ ಕೂಡಲೇ ಫಸ್ಟ್ ತೊಗೊಳ್ಳೋದು ಒಂದು ಗ್ಲಾಸ್ ಬಿಸಿನೀರು. ನಾನು ಯಾವುದೇ ಫ್ಯಾಟ್ ಕಟ್ಟರ್ ಡ್ರಿಂಕ್ ತಗೊಳ್ತಾ ಇಲ್ಲ. ಫಸ್ಟ್ ವೀಕಲ್ಲಿ ನಾನು ತೊಗೊಳ್ತಾ ಇದ್ದೆ ಚಿಯಾ ಸೀಡ್ಸ್ ಡಿಟಾಕ್ಸ್ ಡ್ರಿಂಕನ್ನು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವಾಗ ನಾನು 2 ಡೇಸು ಸಬ್ಜಾ ವಾಟರ್ ತೊಗೊಳ್ಬೇಕು ಅಂಥೇಳಿ, ಸ್ವಲ್ಪ ಬಾಡಿ ಹೀಟ್ ಆಗಿತ್ತು, ಹಾಗಾಗಿ ಬ್ಯಾಲೆನ್ಸ್ ಮಾಡೋಣ ಅಂಥೇಳಿ ಸಬ್ಜಾ ವಾಟರ್ ತೊಗೋತಾ ಇದ್ದೀನಿ. ಅದನ್ನು ಬಿಸಿನೀರು ಕುಡಿದಾದ್ಮೇಲೆ ಬೆಳಗ್ಗೆನೇ ನಾನು ಸೋಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈವ್ನಿಂಗ್ ಕುಡಿತೀನಿ ಅದನ್ನು, ಬೆಳಗ್ಗೆ ಕುಡಿಯೋದಿಲ್ಲ, ಈವ್ನಿಂಗ್ ಕುಡ್ಕೊತೀನಿ. ಇನ್ನು ಬಿಸಿನೀರು ಕುಡಿದಾದ್ಮೇಲೆ ನಂದು ಅಡುಗೆ ಶುರು ಆಗಿಬಿಡುತ್ತೆ. ಮಕ್ಕಳು ಸ್ಕೂಲಿಗೆ ಹೋಗಬೇಕು, ಮಕ್ಕಳನ್ನ ಎದ್ದೇಳಿಸಿ ಸ್ಕೂಲಿಗೆ ಕಳಿಸ್ಬೇಕು, ಅವ್ರಿಗೆ ಬಾಕ್ಸ್ ರೆಡಿ ಮಾಡಬೇಕು. ಹಾಗಾಗಿ ಇವತ್ತು ನವಿಲು ಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ ಆ್ಯಂಡ್ ಚಪಾತಿ ಆ್ಯಸ್ ಯೂಸ್ವಲ್. ಆ ಥರ ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಎವ್ರಿ ಡೇ ರೂಟೀನ್ ಇದೇ ಥರ ಇರುತ್ತೆ. ಒಂದು ಸ್ವಲ್ಪ ನುಗ್ಗೆಕಾಯಿ ಇತ್ತು, ಅದನ್ನು ಕೂಡ ಬೇಯಿಸಿಟ್ಕೊತಾ ಇದ್ದೀನಿ. ಬೆಳಗ್ಗೆನೇ ನನ್ನ ಕಿಚನ್ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತಿನ ವೀಡಿಯೋನಲ್ಲಿ ನಾನು ನನ್ನ ವೇಟ್ ರಿವ್ಯೂ ಮಾಡ್ತಾಯಿದ್ದೀನಿ. ಆದರೆ ವೇಟ್ ರಿವ್ಯೂ ಮಾಡೋಕ್ಕೂ ಮುಂಚೆ ನನಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಈ ಸೆಕೆಂಡ್ ವೀಕಲ್ಲಿ. ಅದು ಕೂಡ ನಾನು ತುಂಬ ಸ್ಟ್ರಿಕ್ಟಾಗಿ ಏನೂ ಡಯಟ್ ಮಾಡಿಲ್ಲ. ನಿಜ ಹೇಳಬೇಕಂದ್ರೆ ನಾನು ಏನೂ ಮಾಡಿಲ್ಲ ಸ್ಟ್ರಿಕ್ಟಾಗಿ. ಏನಕ್ಕೆ ಅಂದರೆ ಸ್ವಲ್ಪ ಒಂದು 3 ಡೇಸು ನನಗೆ ಹುಷಾರಿರಲಿಲ್ಲ. ಅದಾಯಿತು. ಅದಾದಮೇಲೆ ಒಂದು ದಿವಸ ಅಂತೂ ಫುಲ್ಲು ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆವತ್ತು ಕೂಡ ನಾನು ನೀಟಾಗಿ ಏನೂ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಆ ಥರ ನನ್ನ ಫುಡ್ ಕಂಟ್ರೋಲ್ ಕೂಡ ಮಾಡೋಕ್ಕಾಗಲಿಲ್ಲ, ಹಾಗಾಗ್ಬಿಡ್ತು. ಅದಾದಮೇಲೆ ಇನ್ನು ನನ್ನ ಲೇಡೀಸ್ ಪ್ರಾಬ್ಲಮ್ ಆ ಥರ ಆಗಿಬಿಡ್ತು, ಅದು ಕೂಡ ಬಂದುಬಿಡ್ತು. ಹಾಗಾಗಿ ಈ 7 ಡೇಸಲ್ಲಿ 3 ಡೇಸ್ 4 ಡೇಸ್ ವರ್ಕೌಟ್ ಮಾಡಿದೆ ಅನಿಸುತ್ತೆ. 4 ಡೇಸ್ ಮಾಡಿದೆ, ಬಟ್ 3 ಡೇಸ್ ನಂಗೆ ಮಾಡೋಕ್ಕೆ ಆಗಲಿಲ್ಲ. ವಾಕಿಂಗು ಅಷ್ಟೇ ಹೋಗ್ತಾಯಿದ್ದೆ. ಆ ಒಂದು ಮೇ ಬಿ ನನಗೆ ಈ ಪೀರಿಯಡ್ ಟೈಮಲ್ಲಿ ಒಂದು 4-5 ಡೇಸ್ ಮುಂಚೆನೇ ನನಗೆ ಕಾಲು ನೋವು, ಹೊಟ್ಟೆ ಪೇನು ಈ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಒಂಥರ ಅನ್ಕಂಫರ್ಟ್ ಫೀಲ್, ಏನೂ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ತಿನ್ನೋದೇನು ನನ್ನ ಕಂಟ್ರೋಲಲ್ಲೇ ಇದೆ, ಬಟ್ ವರ್ಕೌಟ್ ನಾನು ಮಾಡಿಲ್ಲ ನಿಜ ಹೇಳಬೇಕಂದ್ರೆ. ನಮ್ಮ ಟಾರ್ಗೆಟ್ ಬಂದು 2 kg ಇತ್ತು. ಆದರೆ ಏನಂದರೆ ನಾನು ರೈಸ್ ತೊಗೊಂಡಿಲ್ಲ. ಕೆಲವೊಂದು ಸಲ ಟೀ ಕೂಡ ತೊಗೊಂಬಿಟ್ಟೆ. ಅದು ಕೂಡ ಒಂದು ನಾನು ಮಾಡಿರೋ ಮಿಸ್ಟೇಕ್ ಅಂತ ಹೇಳ್ತೀನಿ. ಏನೆಲ್ಲ ಮಾಡ್ತೀವಿ ಒಂದೊಂದು ಮಿಸ್ಟೇಕಿಂದನೇ ಒಂದು ವಾರದ್ದು ಎಫರ್ಟ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಹೆಡ್ಡೇಕ್ ಇದ್ದಾಗ ಟೀ ತೊಗೊಂಡೆ, ಈ ಥರ ಆಗಿಬಿಡ್ತು. ಬಟ್ ಚೀಟ್ ಮೀಲ್ ಅಂತ ನಾನು ಏನು ಮಾಡಿಲ್ಲ ಈ 2 ವೀಕ್ಸಲ್ಲಿ. ನಾನು ಏನೂ ಚೀಟ್ ಮೀಲ್ ಮಾಡಿಲ್ಲ, ಬಟ್ ಒನ್ ಡೇ ಮಾಡ್ತೀನಿ. ಆದರೆ ಅದನ್ನ ಥರ ಫುಲ್ಲು ಜಂಕ್ ಫುಡ್ ಆ ಥರ ಚೀಟ್ ಮೀಲ್ ನಾನು ಮಾಡೋಕ್ಕೆ ಹೋಗಲ್ಲ. ಓಕೆ, ಮನೇಲೇ ಮಾಡಿರೋದನ್ನು ತಿನ್ನೋಣ ಅಂಥೇಳಿ ಒಂದು ಚೀಟ್ ಮೀಲ್ ಮಾಡ್ತೀನಿ. ಆದರೆ ಇವಾಗ ಈ ಸದ್ಯಕ್ಕಂತೂ ನಾನು ಯಾವುದೇ ರೀತಿ ಚೀಟ್ ಮೀಲ್ ಮಾಡಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಫಸ್ಟ್ ವೀಕಲ್ಲಿ ನಂದು 1 kg ಕಡಿಮೆ ಆಗಬೇಕಂದ್ರೆ ಅದೊಂದು ಮೇ ಬಿ ರೀಸನ್ ಅನಿಸುತ್ತೆ. ನಾನು ಏನು ಚೀಟ್ ಮೀಲ್ ಮಾಡಿಲ್ಲ ಆ ಥರ. ಸ್ವಲ್ಪ ಆ ವೀಕಲ್ಲೂ ನಾನೇನು ವರ್ಕೌಟ್ ಮಾಡಿರಲಿಲ್ಲ ಜಾಸ್ತಿ ಹೇಳ್ಬೇಕಂದ್ರೆ. ಮಾಡಿದ್ದೆ ಲೈಟಾಗಿ. ಕಂಪೇರ್ ಟು ಸೆಕೆಂಡ್ ವೀಕಲ್ಲಿ ನಾನು ವರ್ಕೌಟ್ ಮಾಡಿದ್ದೀನಿ. 3 ಡೇಸ್ ವರ್ಕೌಟ್ ಮಾಡಿದ್ದೀನಿ. ಫಸ್ಟ್ ವೀಕಲ್ಲಿ ನಾನು ಏನೂ ವರ್ಕೌಟ್ ಮಾಡಿಲ್ಲ, ಆದರೂ 1 kg ಕಡಿಮೆ ಆಗಿಬಿಡ್ತು.
ಹಾಗಾಗಿಬಿಡ್ತು. ಹೇಳೋಕ್ಕಾಗಲ್ಲ, ಒಂದು ವೀಕಿಗೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಇನ್ನು ಬ್ರೇಕ್ಫಾಸ್ಟಿಗೆ ತೊಗೊಂಡಿರೋದಿಷ್ಟೇ: ಬಾದಾಮು, ಒಂದು ಸ್ವಲ್ಪ ಕಡಲೆಬೀಜ, ಹುರಿದಿರೋ ಕಡಲೆಬೀಜ, 2 ಬಾಳೆಹಣ್ಣು, ಬೆಲ್ಲ, ಆಮೇಲೆ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ನಾನು ಇದ್ರ ಮೇಲ್ಗಡೆ. ಇದೆಲ್ಲ ತಿಂದಾದಮೇಲೆ 1 ಗ್ಲಾಸ್ ಹಾಲು ಕೂಡ ತೊಗೊಂಡಿದ್ದೀನಿ. ಡೇ 15 ಬ್ರೇಕ್ಫಾಸ್ಟ್ ಇದನ್ನು ತೊಗೊಂಡಿದ್ದೆ. ಇದು ನಾನೊಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೆ. ಅದು ಸ್ಟ್ಯಾಂಡ್ ಇಡೋಕ್ಕೂ ಬರ್ತಾಯಿತ್ತು, ಆ ಥರದ್ದಿತ್ತು. ಅದು ಮುರ್ಕೊಂಡು ಹೋಗ್ಬಿಟ್ಟಿದೆ. ಅದು ಸ್ವಲ್ಪ ಪ್ರೆಸ್ ಮಾಡೋಕ್ಕೆ ಹೋದೆ, ಮುರ್ಕೊಂಡೇ ಹೋಗ್ಬಿಡ್ತು. ಅದು ಸ್ವಲ್ಪ ನಂಗೆ ಕಷ್ಟ ಕೂಡ ಆಗ್ತದೆ ವೀಡಿಯೋಸ್ ಶೂಟ್ ಮಾಡೋಕ್ಕೆಲ್ಲ. ಇದು ತುಂಬ ಹೆಲ್ಪ್ ಆಗಿತ್ತು ನನಗೆ ಅಲ್ಲಿ ಕಿಚನಲ್ಲಿ ಮಾಡೋಕ್ಕೆ. ಯಾವಾಗಲೂ ಟ್ರೈಪಾಡನ್ನು ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅಲ್ಲಿ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇದು ಸ್ವಲ್ಪ ನಂಗೆ ಕಷ್ಟ ಆಗ್ತಾಯಿದೆ. ಅದು 3ರಲ್ಲಿ 1 ಹೋಗ್ಬಿಟ್ಟಿದೆ, 2 ಕಾಲು ಉಳ್ಕೊಂಬಿಟ್ಟಿದೆ, ಅದು ಕೂರ್ತಾ ಇಲ್ಲ ಮೊಬೈಲ್ ಸ್ಟ್ಯಾಂಡು. ಬಟ್ ಸೆಲ್ಫಿ ನೀವು ಮಾಡ್ಕೋಬೋದು, ಬಟ್ ಇಟ್ಕೊಂಡು ವಿಡಿಯೋ ಮಾಡ್ತೀವಿ ಅಂದರೆ ಅದು ಆಗ್ತಾಯಿಲ್ಲ. ಅದು ಸ್ವಲ್ಪ ನನಗೆ ಕಷ್ಟ ಕೊಡ್ತಾಯಿದೆ. ಇನ್ನು ನಾನು ಈ 2 ವೀಕಲ್ಲಿ ನಾನು ಅಬ್ಸರ್ವ್ ಮಾಡಿರೋದನ್ನು ಏನಪ್ಪ ಅಂತಂದರೆ, ಫಸ್ಟ್ ವೀಕು ಸೆಕೆಂಡ್ ವೀಕಿಗೆ, ಫಸ್ಟ್ ವೀಕು ನಾನು ಏನು ವರ್ಕೌಟ್ ಮಾಡಿಲ್ಲ ನಿಜ ಹೇಳಬೇಕಂದ್ರೆ. ವಾಕಿಂಗ್ ಒಂದನ್ನು ಬಿಟ್ಟು ವರ್ಕೌಟ್ ಏನು ಮಾಡಿಲ್ಲ. ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೆ, ಒಂದು 10 ಮಿನಿಟ್ಸ್ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವ ವರ್ಕೌಟು ಮಾಡ್ತಿರಲಿಲ್ಲ. ಬಟ್ ರಿಸಲ್ಟ್ ಚೆನ್ನಾಗಿ ಸಿಕ್ತು ನನಗೆ. 1 kg ಕಡಿಮೆ ಆಗಿತ್ತು. ಇನ್ನು ಸೆಕೆಂಡ್ ವೀಕಲ್ಲಿ ವರ್ಕೌಟ್ ಮಾಡಿದೆ, 3 ಡೇಸ್ ವರ್ಕೌಟ್ ಮಾಡಿದೆ. ಈವ್ನಿಂಗ್ ವಾಕ್ ಕೂಡ ಹೋಗ್ತಾಯಿದ್ದೆ. ಆದರೆ ಸ್ವಲ್ಪ ನನಗೆ ಈ ಸೆಕೆಂಡ್ ವೀಕಲ್ಲಿ ಪೆರೇಡ್ ಟೈಮ್ ಇತ್ತಲ್ಲ, ಮೇ ಬಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ ಥರ ಆಗುತ್ತಲ್ಲ, ಅದು ಒಂದು ರೀಸನ್ ಇರ್ಬೋದು ನನ್ನ ವೆಯ್ಟು ಈ ಥರ ರಿಸಲ್ಟ್ ಸಿಗೋಕ್ಕೆ. ಬಟ್ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದ್ದಂದರೆ ಇಂಚ್ ಲಾಸ್ ಚೆನ್ನಾಗಿ ಸಿಕ್ತು. ಇಲ್ಲಿ ನೋಡಿ, ನನ್ನ ಮಗ ಇವಾಗ ಬಂದುಬಿಟ್ಟ ನೋಡಿ. ಅವನು ಡ್ಯಾನ್ಸ್ ಮಾಡ್ತಾನಂತೆ, ಕೇಳ್ತಾನೇ ಇಲ್ಲ. ಅವ್ನು ಡ್ಯಾನ್ಸ್ ನೀವು ನೋಡೇ ಬಿಡಿ, ಅವ್ನು ಕೇಳ್ತಾನೇ ಇಲ್ಲ. ಬೇಡ ಅಂದರೆ ನಾನು ಮಾಡಿ ತೋರಿಸ್ತೀನಿ ಡ್ಯಾನ್ಸು ಅಂತ. ಅವನಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಮಾಡ್ತಾನೆ ಇರ್ತಾನೆ ಡ್ಯಾನ್ಸು. ಪ್ಲೀಸ್ ಏನು ಅಂದ್ಕೊಳ್ಬೇಡಿ, ಅವನು ಇಷ್ಟಪಟ್ಟ ಅಂತ ಹೇಳಿ ನಾನು ಶೂಟ್ ಮಾಡ್ತೀನಿ ಮಮ್ಮಿ ಅಂತೇಳಿ. ಅವನು ತಾನಾಗೆ ಸ್ಟೆಪ್ಸ್ ಕಲ್ಕೊತಾನೆ, ನಾವು ಯಾರೂ ಹೇಳ್ಕೊಡೋದಿಲ್ಲ. ಟಿ ವಿ ನೋಡಿ, ಮೊಬೈಲ್ ನೋಡಿ ಕಲ್ತ್ಕೊಂಡ್ಬಿಡ್ತಾನೆ. ಇದು ಆದಮೇಲೆ ಫ್ರೆಂಡ್ಸ್, ಈವ್ನಿಂಗು ನಾನು ಸಬ್ಜಾ ನೆನೆ ಹಾಕಿದ್ನಲ್ಲ, ಆ ನೀರನ್ನ ತಗೊತಾ ಇದ್ದೀನಿ. ನನಗೆ ಬಾಡಿ ಫುಲ್ ಹೀಟಾಗಿಬಿಟ್ಟಿತ್ತು. ಎಲ್ಲ ಹಣೆ ಮೇಲೆಲ್ಲ ಒಂದು ಗುಳ್ಳೆ ಆಗಿತ್ತು, ಅಷ್ಟು ಹೀಟ್ ಆಗಿಬಿತ್ತು ಬಾಡಿ. ಅದೇ ಪೀರಿಯಡ್ ಟೈಮ್, ಲೇಡೀಸ್ ಪ್ರಾಬ್ಲಮ್ ಗೊತ್ತೇ ಇರುತ್ತಲ್ಲ, ಆ ಥರ ಆದಾಗ ನಾನು ವರ್ಕೌಟ್ ಕೂಡ ಮಾಡೋಕ್ಕಾಗಲಿಲ್ಲ ಸೆಕೆಂಡ್ ವೀಕಲ್ಲಿ. ನಾನು ಅಂದುಕೊಂಡಿರೋದು ಏನೂ ಮಾಡೋಕ್ಕಾಗಲಿಲ್ಲ ಸೆಕೆಂಡ್ ವೀಕಲ್ಲಿ, ಆದರೆ ಬೇಜಾರಾಯಿತು. ಆದರೆ ಇನ್ನೊಂದು ನನಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿದೆ, ಅದನ್ನು ನಾನು ತುಂಬ ಖುಷಿ ಪಡ್ತೀನಿ, ಅದನ್ನು ಶೇರ್ ಮಾಡ್ತೀನಿ. ರಿಸಲ್ಟ್ ಅಂತೂ ನನಗೆ ಬೆಸ್ಟಾಗಿ ಸಿಕ್ತು. ಅದರಲ್ಲೇ ನನಗೇನು ಬೇಜಾರು ಅನ್ನಿಸ್ಲಿಲ್ಲ. ಹಾಗಾಗಿ ನನಗೊಂದು ಏನಪ್ಪ ಅಂತಂದರೆ, ನಾನು ಅಷ್ಟು ಸ್ಟ್ರಿಕ್ಟಾಗಿ ಏನು ಮಾಡಿಲ್ಲ ಅಂದರೂ ನನಗೊಂದು ಒಳ್ಳೆ ರಿಸಲ್ಟ್ ಸಿಕ್ತಲ್ಲ ಅಂತ ಖುಷಿಪಟ್ಟೆ. ಇನ್ನು ನೈಟ್ ಡಿನ್ನರ್ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಗ್ರೇಪ್ಸು ಮತ್ತು 2 ಬಾಳೆಹಣ್ಣು ಮತ್ತು ನೈಟ್ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಮಧ್ಯಾಹ್ನ ಊಟ ನಿಮ್ಗೆ ತೋರಿಸಿದ್ನಲ್ಲ, 2 ಚಪಾತಿ, ಒಂದು ಸ್ವಲ್ಪ ಬೇಳೆ ಸಾರು, ಆಮೇಲೆ ನವಿಲುಕೋಸು ಪಲ್ಯ. ಅದಾದಮೇಲೆ 1 ಗ್ಲಾಸ್ ಮಜ್ಜಿಗೆ ತೊಗೊಂಡಿದ್ದೀನಿ. ಇದು ನೈಟ್ ಡಿನ್ನರ್ಗೆ ಇಷ್ಟೇ. 2 ಬಾಳೆಹಣ್ಣು, ಸ್ವಲ್ಪ ಗ್ರೇಪ್ಸ್ ತೊಗೊಂಡಿದ್ದೀನಿ. ಇಷ್ಟೇ ನಾನು ನೈಟ್ ಡಿನ್ನರ್ ತೊಗೊಂಡಿರೋದು. ನನಗೆ ಈ ಒಂದು ಸೆಕೆಂಡ್ ವೀಕಲ್ಲಿ ಬೆಸ್ಟ್ ರಿಸಲ್ಟ್ ಸಿಕ್ಕಿರೋದಂದರೆ ಇಂಚ್ ಲಾಸ್ ತುಂಬ ಚೆನ್ನಾಗಿ ಸಿಕ್ತು. ಇವಾಗ ನಾನು ಏನು ಹಾಕ್ಕೊಂಡಿದ್ದೀನಲ್ಲ ಡ್ರೆಸ್ಸು, ಅದು ತುಂಬ ಟೈಟ್ ಆಗ್ತಾಯಿತ್ತು ನನಗೆ. ಹಾಕ್ಕೊಂಡಾಗ ಇಲ್ಲಿ ಮೇಲೆ ಸೊಂಟದ ಮೇಲೆ, ಹೊಟ್ಟೆ ಮೇಲೆ ಫುಲ್ಲು ಟೈಟ್ ಆಗ್ತಾಯಿತ್ತು ನನಗೆ. ಕೂತ್ಕೊಂಡ್ರೆ ಆ ಥರ ಫುಲ್ಲು ಟೈಟ್ ಆಗ್ತಾಯಿತ್ತು ಡ್ರೆಸ್ಸು. ಈ ಡ್ರೆಸ್ ಇವಾಗ ನನಗೆ ಲೂಸ್ ಆಗ್ತಾಯಿದೆ. ತುಂಬ ಲೂಸ್ ಆಗ್ತಾಯಿಲ್ಲ, ಬಟ್ ಆಗ್ತಾಯಿದೆ ಲೂಸು. ಅಲ್ಲಿ ನಾನು ಯಾವುದಕ್ಕೆ ಫೋಕಸ್ ಮಾಡಿ ವರ್ಕೌಟ್ ಮಾಡೋದ್ನಲ್ಲ, ನಾನು ಮುಂಚೆ ವಿಡಿಯೋ ತಿಳಿಸಿರೋ ಹಾಗೆ ನಾನು ಫಸ್ಟು ಫೋಕಸ್ ಮಾಡ್ತಾ ಇರೋದು ಆರ್ಮ್ ಫ್ಯಾಟು ಮತ್ತು ಅಪ್ಪರ್ ಬೆಲ್ಲಿ, ಬ್ಯಾಕ್ ಫ್ಯಾಟ್, ಆ ಥರ ನಾನು ಮಾಡಿರೋದು. ಅದಕ್ಕೆ ರಿಲೇಟೆಡಾಗಿ ನಾನು ಸ್ವಲ್ಪ ವರ್ಕೌಟ್ ಮಾಡಿರೋದು.
ಅಷ್ಟೇ ಮಾಡಿರೋದು ನಾನು 3 ಡೇಸ್ ಅಷ್ಟೇ ಮಾಡಿರೋದು ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ತು. ನಾನು ಅನ್ಕೋತಾ ಇದ್ದೆ ಇನ್ನೂ ಕಂಟಿನ್ಯೂಸ್ 7 ಡೇಸ್ ಮಾಡಿದರೆ ನಂಗೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗ್ತಾಯಿತ್ತು ಅಂಥೇಳಿ. ನಂಗೆ ತುಂಬ ಖುಷಿ ಆಯಿತು ನನ್ನದು ಡ್ರೆಸ್ಸಸ್ ನೋಡಿ. ನಾನು ನೆಕ್ಸ್ಟ್ ಇನ್ನೂ ವೀಡಿಯೋಸ್ನಲ್ಲಿ ನಾನು ಬೇರೆ ಬೇರೆ ಡ್ರೆಸ್ಸನ್ನು ತೋರಿಸ್ತೀನಿ, ಯಾವ ಡ್ರೆಸ್ ಟೈಟ್ ಆಗ್ತಾಯಿದೆ ಆ ಡ್ರೆಸ್ಸನ್ನು ಟಾರ್ಗೆಟ್ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ ನನಗೆ ಫುಲ್ಲು ಡ್ರೆಸ್ಸಸ್ ಲೂಸ್ ಆಗ್ತಾಯಿದೆ. ಅಷ್ಟು ಈ ಡ್ರೆಸ್ಸಸ್ ಲೂಸ್ ಇರಲಿಲ್ಲ, ನನಗೆ ತುಂಬ ಟೈಟ್ ಇತ್ತು, ಹೊಟ್ಟೆಗೆಲ್ಲ ಹತ್ಕೊಂಡ್ಬಿಡ್ತಾಯಿತ್ತು ಡ್ರೆಸ್ಸು. ಬಟ್ ಏನಂದರೆ ನನಗೆ ಆರ್ಮ್ ಫ್ಯಾಟ್ ಕಡಿಮೆ ಆಗಿಲ್ಲ ಫ್ರೆಂಡ್ಸ್. ಆರ್ಮ್ ಫ್ಯಾಟು ತುಂಬ ಅಷ್ಟು ಸ್ಲೈಟಾಗಿ ಚೇಂಜ್ ಅನಿಸಿದೆ ಅಷ್ಟೇ ಆರ್ಮ್ ಫ್ಯಾಟಲ್ಲಿ. ಅದನ್ನು ಬಿಟ್ಟರೆ ಆರ್ಮ್ ಫ್ಯಾಟೇನು ಅಷ್ಟೇ ಇದೆ, ಅಷ್ಟೇನು ಅಲ್ಲಿ ನನಗೆ ಡಿಫ್ರೆನ್ಸ್ ಇಲ್ಲ. ಬಟ್ ಡ್ರೆಸ್ ಲೂಸ್ ಆಗಿದೆ, ಇಂಚ್ ಲಾಸ್ ಚೆನ್ನಾಗಾಗಿದೆ ನನಗೆ. ಇನ್ನು ವೇಟ್ ಬಂದುಬಿಟ್ಟು ನೋಡಿ 77.20. ಲಾಸ್ಟ್ ವೀಕ್ ಎಷ್ಟಿತ್ತು ಅಷ್ಟೇ ಇತ್ತು, ಏನೂ ಚೇಂಜ್ ಆಗಿಲ್ಲ, ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ. ಬಟ್ ಇಂಚ್ ಲಾಸ್ ಚೆನ್ನಾಗಿ ಸಿಕ್ಕಿದೆ. ಇದು ಖಾಲಿ ಹೊಟ್ಟೆಲಿ ಬೆಳಗ್ಗೆ ನೋಡ್ಕೊಂಡಿರೋದು. ಅದು ಊಟ ಆದಮೇಲೂ ಕೂಡ ನನಗೆ ಅದೇ ವೇಟನ್ನು ತೋರಿಸ್ತಾ ಇತ್ತು. ಈ ಥರ ಆಯಿತು ಇವತ್ತಿನ ನನ್ನ ವೀಡಿಯೋ. ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.